ಇಲ್ಲಿ ಹಣ 50 ಲಕ್ಷ ರೂಪಾಯಿ ನಮಗೆ ತರ ಪ್ರಶ್ನೆ ಅಲ್ಲ. ಜಮೀರ್ ಅಹಮದ್ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯ ಕಮಿಟಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮನಸ್ಸು ಮಾಡಿದರೆ ಶುಕ್ರವಾರ ದಿವಸ 10 ನಿಮಿಷ ನಾವು ಕೂತ್ಕೊಂಡ್ರೆ ಸಾಕು 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ನಮ್ಗೆ ಇದೆ. ನಮ್ಗೆ ಹಣ ಮುಖ್ಯವಲ್ಲ. ಇಲ್ಲಿ ನಾವು ಆಲೋಚಿಸಬೇಕೇನಂತ ಹೇಳಿದ್ರೆ, ಅಲ್ಲಿ ಅಬ್ದುಲ್ ರಹಿಮಾನ್ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಂತ ವ್ಯಕ್ತಿ ಆಲೋಚಿಸಬೇಕೇನಂತ ಹೇಳಿದ್ರೆ, ಅಲ್ಲಿ ಅಬ್ದುಲ್ ರಹಿಮಾನ್ ಸಹೋದರಿ, ಅಬ್ದುಲ್ ರಹಿಮಾನ್ ವೈಫ್ ನನ್ನ ಸಹೋದರಿ, ಅವಳು ಇದ್ದಲ್ಲಿದ್ದಾರೆ. ಯಾವತ್ತೂ ಕೂಡ ಹೇಳಿರ್ಲಿಕ್ಕಿಲ್ಲ ಏನಂತ ಹೇಳಿದ್ರೆ, ನನಗೆ ಹಣ ಸಾಕು, ನ್ಯಾಯ ಬೇಡ ಅಂತ ಹೇಳಿ. ಅಬ್ದುಲ್ ರಹಿಮಾನ್ ಸಹೋದರಿ ಕೂಡ ಆಶಿಸ್ತಾ ಇರುವುದೇನಂತ ಹೇಳಿದ್ರೆ, ನನ್ನ ಗಂಡನನ್ನ ಕೊಂದಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ. ಇಲ್ಲಿ ಹಣ 50 ಲಕ್ಷ ರೂಪಾಯಿ ನಮಗೆ ತರ ಪ್ರಶ್ನೆ ಅಲ್ಲ. ಜಮೀರ್ ಅಹಮದ್ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯ ಕಮಿಟಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮನಸ್ಸು ಮಾಡಿದರೆ ಶುಕ್ರವಾರ ದಿವಸ 10 ನಿಮಿಷ ನಾವು ಕೂತ್ಕೊಂಡ್ರೆ ಸಾಕು 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ನಮ್ಗೆ ಇದೆ. ನಮ್ಗೆ ಹಣ ಮುಖ್ಯವಲ್ಲ, ನಮ್ಗೆ ನ್ಯಾಯ ಮುಖ್ಯ. ಆ ನ್ಯಾಯ ಮರೀಚಿಕೆಯಾದಂತಹ ನ್ಯಾಯವನ್ನ ತೆಗೆದುಕೊಳ್ಳಿಕ್ಕೆ ಬೇಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡದ್ದು. ಇದು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಶಾಸಕಾಂಗ ವ್ಯವಸ್ಥೆಯ ವೈಫಲ್ಯ ಮತ್ತು ಹಣವನ್ನು ಕೊಟ್ಟು ತೊಳೆದುಕೊಳ್ಳುವಂತಹ ರಾಜಕಾರಣಿಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುತ್ತಿರುವಂತಹ ಖಡಕ್ ಎಚ್ಚರಿಕೆ. ಯಾಕಂತ ಹೇಳಿದ್ರೆ, ನಿಮ್ಮ ಹಣವನ್ನು ಕೊಟ್ಟುಕೊಂಡು, ನಿಮ್ಮ ಜೇಬಿನಿಂದ ಹಣ ಕೊಟ್ಟು ನೀವು ನ್ಯಾಯವನ್ನು ಬದಿಗೆ ಸರಿಸುವುದು ಬೇಡ. ಇಲ್ಲಿ ನಾವು ಕೇಳ್ತಾ ಇರೋದಂತ ಹೇಳಿದ್ರೆ ಕಾರ್ಯಾಂಗ ವ್ಯವಸ್ಥೆ. ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ, ಇಲ್ಲಿ ಇವರಿಗೆ ಹಣ ಕೊಟ್ಟರೆ ಅಲ್ಲಿ ಸುಹಾಸ್ ಶೆಟ್ಟಿಗೆ ಹಣ ಕೊಡಬೇಕಾಗಿ ಬರ್ಬೋದು. ಈ ರೀತಿಯಾದಂತಹ ಆಲೋಚನೆಗಳು ನಾವಿಲ್ಲಿ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ವಿಚಾರಗಳನ್ನ ಡಿಸ್ಕಷನ್ ಮಾಡುವಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾತಾಡಿದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮೇಲೆ EAP ದಾಖಲಾಗ್ತದೆ, ನಮ್ಮ ನಾಯಕರನ್ನು ಜೈಲಿಗೆ ಹಾಕಲಾಗ್ತದೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರ BJP ಅದು ಹೋಗ್ಲಿ, ನಮ್ಗೆ ಅವರ ಅಜೆಂಡಾ ಗೊತ್ತಿದೆ, ಅದು ಕ್ಲಾರಿಟಿ ಇದೆ. ಸಂಘ ಪರಿವಾರ ಅಂತ ಹೇಳಿಕೊಂಡದ್ದು ಯಾಕೆ ಹುಟ್ಟಿದ್ದು, ಅವರ ಹಿನ್ನೆಲೆ ಏನು, ಮತ್ತದರ ಬ್ಯಾಕ್ಗ್ರೌಂಡ್ RSS ಏನು, RSS ಸಂಘ ಪರಿವಾರದ ಪ್ರಮುಖ ಏನು, ಅವರ ಅಭಿವ್ಯಕ್ತಿ ಪ್ರಮುಖ ಯಾರು, ಬೌದ್ಧಿಕ ಪ್ರಮುಖ ಯಾರು, ಶಾರೀರಿಕ ಪ್ರಮುಖ ಯಾರು, ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿಕೊಂಡಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಕಟ್ಟಿದ್ದು. ನಮಗೆ ಶತ್ರುಗಳ ವಿಚಾರದಲ್ಲಿ ಕ್ಲಾರಿಟಿ ಇದೆ. ಏನಂತ ಹೇಳಿದ್ರೆ, ನಮ್ಮ ಶತ್ರು ಯಾರು, ಅವರ ಆರ್ಗನೈಸಿಂಗ್ ಕ್ರೈಮ್ ಯಾವ ರೀತಿ ಇದೆ, ಮತ್ತು ಅವರು ಯಾವ ರೀತಿ ಸಮಾಜವನ್ನು ಒಡೆಯುತ್ತಾರೆ ಅಂತ ಹೇಳುವ ವಿಚಾರದಲ್ಲಿ ಕ್ಲಿಯಾರಿಟಿ ಇದೆ. ಆದ್ರೆ ಮುಸಲ್ಮಾನರ 95% ವೋಟನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ, ಇಲ್ಲಿ ನಾವು ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ನಮ್ಮ ಮೇಲೆ ಕೇಸ್, ನಮ್ಮ ನಾಯಕರ ಮೇಲೆ ಕೇಸ್, ರಿಯಾಜ್ ಕಳಂಬರ್ ಅವರ ಮೇಲೆ ಕೇಸ್ ದಾಖಲಾಗ್ತದೆ, ಮುನಿಶಾಲಿ ಅವರ ಮೇಲೆ ಕೇಸ್ ದಾಖಲಾಗ್ತದೆ. ಬಹುಶಃ ಇಲ್ಲಿರುವಂತಹ ಜಾತ್ಯತೀತವಾದಿಗಳು ಮನಸ್ಸು ಆಲೋಚಿಸಬಹುದು ಏನಂತ ಹೇಳಿದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂತದ್ದು ನಾಯಕ ಆಧಾರಿತ ಪಕ್ಷ ಅಂತ ಹೇಳಿ. ಖಂಡಿತವಾಗಿಯೂ ನಾಯಕ ಆಧಾರಿತ ಪಕ್ಷವಲ್ಲ, ಅದು ಕ್ಯಾಡರ್ ಆಧಾರಿತ ಪಕ್ಷ. ನಾಳೆ ಅಕ್ಬರ್ ಅಲಿಯ ಮೇಲೆ ಕೇಸ್ ಹಾಕಿಕೊಂಡು ಜೈಲಿಗೆ ತಳ್ಳಿದ್ರು ಕೂಡ ಈ ಸ್ಥಾನಕ್ಕೆ ಬರಲಿಕ್ಕೆ ಮತ್ತೊಬ್ಬರಿದ್ದಾರೆ. ಜಲೀಲ್ ಕೃಷ್ಣಪ್ಪ ಅವರನ್ನು ಒಳಗೆ ಹಾಕಿದ್ರು ಕೂಡ, ಅನ್ವರ್ ಸಾದತ್ ಬಜಿತ್ ಒಳಗೆ ಹಾಕಿದ್ರು ಕೂಡ, ಅವರಿಗಿಂತ ಪವರ್ಫುಲ್ ಆದ ಲೀಡರ್ಶಿಪ್ ಅನ್ನ ರೆಡಿ ಮಾಡಿ ಕೊಂಡಾಗಿದ್ದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ನಾವು ಕಟ್ಟಿದ್ದೇರುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇನ್ನು ಕೆಲವೊಮ್ಮೆ ಹುಸಿ ಭರವಸೆಗಳು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಭರವಸೆ ಕೊಟ್ಟಿದೆ. ಏನಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟು, ಇವತ್ತು ಇಲ್ಲಿರುವಂತಹ ಎಲ್ಲಾ ಕ್ರೈಮ್ ಅಲ್ಲಿ ಬಜರಂಗ ದಳ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ, ಆದ್ರೆ ಬ್ಯಾನ್ ಮಾಡಲ್ಲ. ಇವತ್ತು ಪ್ರಿಯಾಂಕರ್ಗೆ ಹೇಳ್ತಾ ಇದ್ದಾರೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ. ಈ ರೀತಿಯಾದಂತಹ ಏನು ಕೆಲವೊಂದು ಅವಿವೇಕತನದ ಮಾತುಗಳನ್ನು ಹೇಳಿಕೊಂಡು ಈ ಮುಸ್ಲಿಂ ಸಮುದಾಯವನ್ನ ಇನ್ನು ನೀವು ಮಂಗ ಮಾಡ್ಲಿಕ್ಕೆ ಹೋಗುದು ಬೇಡ. ಯಾಕಂತ ಹೇಳಿದರೆ, ಪ್ರಬುದ್ಧರಾದಂತಹ ನಾಲೆಜ್ ಇರುವಂತಹ ಸಮಾಜವನ್ನು ನಾವು ಕಟ್ಟಿ ಬೆಳೆಸಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಏನು, RSS ಏನು, BJP ಏನು, JDS ಏನು ಅಂತ ಹೇಳಿ ನಾವು ಕಲಿಸಿಕೊಟ್ಟಿದ್ದೇವೆ. ನೀವಿನ್ನು RSS ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಮುಸಲ್ಮಾನರ ಮತ್ತೆ ಒಟ್ಟು ಪಡ್ಲಿಕ್ಕೆ ಬರೋದು ಬೇಡ. ನೀವೇನಂತ ಹೇಳಿದ್ರೆ ಕೆಲಸವನ್ನ ಮಾಡಿ ತೋರಿಸಿ. ಇದಾಗಿದೆ ನಾನು ನಿಮ್ಗೆ ಹೇಳ್ತಾ ಇರುವಂತ. ಇನ್ನು ನಾವಿಲ್ಲಿ ಕೇಳ್ತಾ ಇರೋದು, ಇಲ್ಲಿನ ಪೊಲೀಸ್ ಇಲಾಖೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, BJP IT ಸೆಲ್ಗೆ ತರ್ತಾ ಇದೆ. ಎಲ್ಲಾದ್ರೂ ಮುಸಲ್ಮಾನರ ಪರವಾಗಿ ಮಾತಾಡಿದ್ರೆ ಹಿಂದೂಗಳು ಬುಗಿದು ಹೇಳ್ಬಹುದಾ? ಇದೇ ಅವಸ್ಥೆ ಆಗಿತ್ತು ಏನಂತ ಹೇಳಿದ್ರೆ ಸೆಂಟ್ರಲ್ ನಡೆದದ್ದು. ಅವತ್ತು ನರೇಂದ್ರ ಮೋದಿ ಅವರು ಮಾಡಿದಂತಹ ಏನು ಹತ್ಯಾಕಾಂಡ ಏನಿದೆ, ಅದು ಎಲ್ಲಾದ್ರೂ ಮಾತಾಡಿದ್ರೆ
ಎಲ್ಲಿ ಹಿಂದೂಗಳ ಓಟು ಕಡಿಮೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ರು, ಇವತ್ತು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳುವುದೇನಂತ ಹೇಳಿದ್ರೆ, ನೆಹರೂರವರ ಕಾಲಘಟ್ಟದಲ್ಲಿರುವಂತಹ ಕಾಂಗ್ರೆಸ್ ಅಲ್ಲ ಈ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರ ಕಾಲಘಟ್ಟದಿಂದ ಕಾಂಗ್ರೆಸ್ ಅಲ್ಲ. ಆ ಕಾಂಗ್ರೆಸ್ 1992 ಡಿಸೆಂಬರ್ 6 ತಾರೀಕು ಯಾವತ್ತಿದೆಯಾ ಅವತ್ತು ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ. ಇನ್ನು ಯಾವತ್ತಿದ್ರೂ ಕೂಡ ಈಗಿರುವಂತಹ ಕಾಂಗ್ರೆಸ್ ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿರುವಂತಹ RSS ಮನಸ್ಥಿತಿ ಏನಿದೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದರೆ ಪಕ್ಷ ಬಲಿಷ್ಠವಾಗಿ ಬೆಳೀತು ಅಂತ ಹೇಳಿ. ನಾವು ಯಾವತ್ತೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮುಸಲ್ಮಾನರು ತಪ್ಪು ಮಾಡಿದ್ರು ಕೂಡ ಅದು ಸರಿ ಅಂತ ಹೇಳಿಕ್ಕೆ ಹೋಗುದಿಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಭಾರತದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಆದರೆ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತಹ ಆ ವ್ಯವಸ್ಥೆಯನ್ನ ಮುಸ್ಲಿಂ ಸಮುದಾಯದ ತೋರಿಸಿ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೃತದೇಹಕ್ಕೆ ಸ್ಟಿಚ್ ಹಾಕಲು ಕೂಡ ಜಾಗ ಇರದ ಹಾಗೆ ನಾವು ಮಾಡ್ತೇವೆ ಅಂತ ಹೇಳುವಂತಹ ಶರಣ್ ಪೆಂಬಲ್ನ ಮಾತಿಗೆ ಇಲ್ಲಿ ದಾಖಲೆ ಇದೆ. ಇಲ್ಲಿ ನಾವು ಪ್ರತಿಕಾರ ಮಾಡ್ತೇವೆ, ಸ್ಥಳ ಸಮಯ ನಿಗದಿ ಮಾಡಿದ್ದೇವೆ ಅಂತ ಹೇಳುವಂತಹ ಶ್ರೀಕಾಂತ್ನ ಸ್ಪೀಚ್ಗೆ ಇಲ್ಲಿ ದಾಖಲೆ ಇದೆ. ಪುತ್ತೂರಲ್ಲಿ ಕುಂಡಲ್ ಮಾಡಿದಂತಹ ಸ್ಪೀಚ್ಗೆ ಕೂಡ ದಾಖಲೆ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಅವರನ್ನ ಬಂಧನ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಬಂಧನ ಮಾಡ್ಲಿಕ್ಕೆ ಆಗದಿರ್ಲಿಕ್ಕಿರುವಂತಹ ಒಂದು ಕಾರಣ ಏನಂತ ಹೇಳಿದ್ರೆ, ನಾವು ಆಲೋಚಿಸಬೇಕೇನಂತ ಹೇಳಿದ್ರೆ, ಕೆಲವೊಮ್ಮೆ ಈ ವಿಚಾರದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆ ಬರುವುದಾದ್ರೆ ಅಲ್ಲಿ ಜಡ್ಜ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕುಂಡೇಲಿಗೆ ಬೇಲ್ ಕೊಡ್ಬೋದು, ಶರಣ್ ಪೆಂಪಲ್ಗೆ ಬೇಲ್ ಕೊಡ್ಬೋದು ಅಂತ ಹೇಳುವಾಗ ಅಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಜಡ್ಜ್ ಕೇಳ್ತಾರೆ. ಅಥವಾ ಅಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಕೇಳ್ತಾರೆ. ಆಗ ಈ ಸರ್ಕಾರದ ವಕೀಲರು ಏನ್ ಮಾಡ್ಬೇಕು, ಅಲ್ಲಿ ವಾದ ಮಂಡನೆ ಮಾಡ್ಬೇಕು. ಹೇಗಂತ ಹೇಳಿದ್ರೆ, ಈ ವ್ಯಕ್ತಿ ಇದಕ್ಕಿಂತ ಮೊದಲು ದ್ವೇಷ ಭಾಷಣ ಮಾಡಿದವ, ಈ ವ್ಯಕ್ತಿಯಿಂದ ಇಂಥ ವ್ಯಕ್ತಿ ಹತ್ಯೆ ಆಗಿದೆ, ಈ ರೀತಿಯಾದಂತಹ ಮೆಮೋವನ್ನ ಮಾನ್ಯ ನ್ಯಾಯಾಲಯಕ್ಕೆ ಕೊಡ್ಲಿಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಇವರು ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇಲ್ಲ? ಇಲ್ಲದ ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ.